ಸರ್ ಈಗ ಆಲ್ಮೋಸ್ಟ್ ನಾನು ಎಲ್ಲ ಕಡೆ ತುಂಬಾ ಕಡೆ ಇಂಟರ್ವ್ಯೂ ಮಾಡ್ತಾ ಇರ್ತೀನಿ. ಕೆಲವೊಂದು ಕೋಚಿಂಗ್ ಸೆಂಟರ್ ಅಲ್ಲಿ HR ಬಗ್ಗೆನೂ ಕೋಚಿಂಗ್ ಸೆಂಟರ್ ಇಂಟರ್ವ್ಯೂ ಮಾಡಿದ್ದೀನಿ ಆಲ್ಮೋಸ್ಟ್ ಹಿಂದೆ ಎಲ್ಲ. ಆದ್ರೂ ಕೂಡ ಅಲ್ಲೂ ಎಲ್ಲ ಎಬೋ ಒಂದು 40,000 ಇಂದ 50,000 ವರೆಗೂ ಫೀಸ್ ತಗೋತಾರೆ. ಬಟ್ ನಿಮ್ ಮಾತ್ರ 7,000 ಅಂತ ಹೇಳ್ತಿದ್ರ, ಹೆಂಗೆ ಸರ್ ಇದು? ಆಕ್ಚುಲಿ ನಾನು ತುಂಬಾ ಸ್ಟೂಡೆಂಟ್ಸ್ಗಳನ್ನ ನೋಡಿದ್ದೀನಿ. ನನ್ನ ಹತ್ರ ಬರೋ ಮೇಜರ್ ಸ್ಟೂಡೆಂಟ್ಸು MBA MSW ಮಾಡ್ಕೊಂಡ್ ಬರ್ತಾರೆ. ಇವಾಗ MBA ಮಾಡಕ್ಕೆ ಯಾವುದೋ ಹುಡುಗನ ನಾನು ಕೇಳಿದಾಗ ಅವನಿಂದ ಮಿನಿಮಮ್ 6 lakhs ಇಂದ 10 lakhs ವರೆಗೂ, ಅಲ್ಲ ಸ್ವಲ್ಪ ಲೋ ಲೆವೆಲ್ ಕಾಲೇಜ್ ಅಂದ್ರೆ ಮಿನಿಮಮ್ 3 lakhs ಅವರು ಖರ್ಚು ಮಾಡಿಕೊಂಡು, ಸ್ವಲ್ಪ ಮ್ಯಾಕ್ಸಿಮಮ್ ಒಳ್ಳೊಳ್ಳೆ ಕಾಲೇಜ್ ಅಂದ್ರೆ 10 lakhs ವರೆಗೂ ಅವ್ರು ಖರ್ಚು ಮಾಡಿಕೊಂಡು 2 ವರ್ಷ MSW ಸ್ಪೆಷಲೈಸೇಷನ್ ಓದ್ಕೊಂಡು ಅವರು ಕೋರ್ಸ್ ಮುಗಿಸ್ಕೊಂಡು ಅವ್ರು ಬೆಂಗಳೂರಿಗೆ ಬರ್ತಾರೆ ಜಾಬ್ ಹುಡ್ಕಕ್ಕೆ. ಆದರೆ ಅವ್ರಿಗಿರೋ ನಾಲೆಡ್ಜು, ಆ ಟೆಕ್ನಿಕಲ್ ಸ್ಕಿಲ್ಸು ಆ ಕಾಲೇಜ್ ಕಲಿಸಲ್ಲ. ಅವ್ರಿಗೆ ಏನು ಅಂತ ಏನು ಗೊತ್ತಿಲ್ಲ, ಬರೀ ಥಿಯರಿ ಮಾತ್ರ ಕಲ್ತಿರ್ತಾರೆ, ಪ್ರಾಕ್ಟಿಕಲ್ಗೆ ಅವ್ರಿಗೆ ಏನೂ ಬರಲ್ಲ. ಅಂತ ಹುಡುಗರು ನನ್ನ ಹತ್ರ ಬರ್ತಾರೆ, ಬರೀ 7,000 ರೂಪಾಯಿ ಕೊಟ್ಟು ಫೀಸ್ ಕೊಟ್ಬಿಟ್ಟು ಅವ್ರು ನನ್ನ ಹತ್ರ ಟ್ರೈನಿಂಗ್ ತಗೋತಾರೆ. ಇದು ಏನಕ್ಕೆ ಇದು ಕಡಿಮೆ ಫೀಸು ಅಂತಂದ್ರೆ, ಇದನ್ನ ನಾವು ಒಂದು ಸೊಸೈಟಿಗೆ ಸರ್ವಿಸ್ ಅನ್ನೋ ರೀತಿಯಲ್ಲೇ ನಾವು ಇದನ್ನ ಟ್ರೈನಿಂಗ್ ಸೆಂಟರ್ ರನ್ ಮಾಡ್ತಾ ಇದ್ದೀವಿ. ಇದನ್ನ ಬಿಸ್ನೆಸ್ ಅನ್ನೋ ಮಾಡಲಲ್ಲಿ ನಾನು ರೆಡಿ ಮಾಡಲಿಲ್ಲ. ಯಾಕೆಂದ್ರೆ ಬಿಸ್ನೆಸ್ ಮಾಡೋಕ್ಕೆ ನಮ್ಮ ಹತ್ರನೇ 3-4 ಬಿಸ್ನೆಸ್ ಇದ್ದಾವೆ. ಸೊ ಆ ಬಿಸ್ನೆಸ್ ಮಾಡೋಕ್ಕೆ, ಬಟ್ ಈ ಟ್ರೈನಿಂಗ್ ಅನ್ನೋದು ಇದು ಪ್ಯೂರ್ಲಿ ಸರ್ವಿಸ್ ಬೇಸ್ ನಾವು ಇಟ್ಕೊಂಡಿರೋದು. ಸೊ ಹಂಗಾಗಿ ನಾನು ಹುಡುಗರಿಗೆ ತುಂಬ ಚಾರ್ಜ್ ಮಾಡಕ್ಕೆ ಹೋಗಲ್ಲ. ಮತ್ತೆ ನನ್ನ ಹತ್ರ ಬರಬೇಕಾಗಿರೋರು ಬಡವ್ರ ಮಕ್ಕಳು, ಅಂದರೆ ತುಂಬ ಬಡತನದಲ್ಲಿ ಇರ್ತಾರೆ, ರೂರಲ್ ಬ್ಯಾಕ್ಗ್ರೌಂಡ್ ಇರ್ತಾರೆ, ಇಂಗ್ಲೀಷ್ ಬರಲ್ಲ ಅಂತ ಆ ಕೀಳಿ ಮೇಲೆ ಇರ್ತಾರೆ. ಅಂಥವ್ರಿಗೆ ನಾವು ಕಡಿಮೆ ದುಡ್ಡಲ್ಲಿ ಹೈ ಲೆವೆಲ್ ಟ್ರೈನಿಂಗ್ನ, ಅಡ್ವಾನ್ಸ್ಡ್ ಲೆವೆಲ್ನ ಟ್ರೈನಿಂಗ್ ಕೊಟ್ಟು ನಾವು ಅವ್ರಿಗೆ ಜಾಬ್ ಸಿಗೋವರೆಗೂ ನಾವು ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ಜಾಬ್ ಸಿಕ್ಕಿದ್ಮೇಲೂ ಕೂಡ ಸಪೋರ್ಟ್ ಮಾಡ್ತೀವಿ. ಇದನ್ನ ನಾವು ಯಾವತ್ತೂ ಕೂಡ ಬಿಸ್ನೆಸ್ ಮಾಡಬೇಕು, ದುಡ್ಡು ಮಾಡೋ ದಂಧೆ ಅನ್ನೋದನ್ನ ಈ ಟ್ರೈನಿಂಗ್ ಸೆಂಟರ್ನ ನಾವು ಇಟ್ಕೊಂಡಿಲ್ಲ. ಇದು ಪ್ಯೂರ್ಲಿ ಈ ಸಮಾಜಕ್ಕೆ ನಾವು ಕೊಡೋ ಕೊಡುಗೆ ತರ ನಾವು ಮಾಡ್ತಾ ಇದೀವಿ. ಓಕೆ ಸರ್, ಈಗ ನೋಡಿ ಸರ್, ಅವ್ರು ಇಂಟರ್ವ್ಯೂಗೆ ನಮ್ ಕಡೆನೆ ಪ್ಲೇಸ್ಮೆಂಟ್ ಬೇಕು ಅಂತಾರೆ. ಅಂದ್ರೆ ಪ್ಲೇಸ್ಮೆಂಟ್ ಅಂದ್ರೆ ಇಂಟರ್ವ್ಯೂ ಮಾತ್ರ ನಾನು ಕೇಳ್ತಾ ಇರೋದು. ರಾಯಚೂರು, ಗುಲ್ಬರ್ಗ, ಧಾರವಾಡ ಅಲ್ಲೇ ಬೇಕು, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಲ್ಲರೂ ಅಂತಾರೆ. ಆ ಥರ ಏನಾದ್ರು ರೆಫರ್ ಮಾಡ್ತೀರಾ ಅಂತ ಸರ್? ಖಂಡಿತ. ಈಗ ಒಂದು ವಿಷಯ ಹೇಳ್ತೀನಿ ಕೇಳಿ. ಈಗ ನಿಮ್ಗೆ ಕರ್ನಾಟಕದ ಎಲ್ಲಾ ಕಡೆನೂ MSW ಮತ್ತೆ MBA ಕಾಲೇಜ್ಗಳಿದ್ದಾವೆ. ಅದೆಲ್ಲ HR ಮಾಡ್ಕೊಂಡು ಬಿಡ್ತಾರೆ. ಬಟ್ ಎಲ್ಲಾ ಕಡೆನೂ ಇಂಡಸ್ಟ್ರಿಗಳು ಕಡಿಮೆ. ಈಗ ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲಿ ಇಂಡಸ್ಟ್ರಿ ಕಡಿಮೆ, ಆಮೇಲೆ ಮಂಗಳೂರಲ್ಲಿ ಕಡಿಮೆ, ಮೈಸೂರಲ್ಲಿ ಇಂಡಸ್ಟ್ರಿಗಳು ಇದ್ರೆ HR ತುಂಬಾ ಕಡಿಮೆ ಇರುತ್ತೆ. ಎಲ್ಲರಿಗೂ ಅವ್ರೂರಲ್ಲೇ ಜಾಬ್ ಸಿಗ್ಬೇಕು ಅಂದ್ರೆ ಕಷ್ಟ ಇದೆ. ಬಟ್ ಅದು ಎಲ್ಲರಿಗೂ ಜಾಬ್ ಕೊಡುವಂತ ಒಂದು ಜಾಗ ಇದೆ, ಅದೇ ನಮ್ಮ ಬೆಂಗಳೂರು. ಈ ಬೆಂಗಳೂರಲ್ಲಿ ಬಂದ್ರೆ HR ತುಂಬಾ ಅಂದ್ರೆ ತುಂಬಾ ಓಪನಿಂಗ್ಸು. ನನಗೆ 20 ವರ್ಷದ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳೋದೇನು ಅಂತಂದ್ರೆ, ನಾನು ಕಂಡಿರೋದೇನು ಅಂದ್ರೆ, ಇಂಡಿಯಾದಲ್ಲೇ ಟಾಪ್ ಸೆಕೆಂಡ್ ಜಾಬ್ ಓಪನಿಂಗ್ಸ್ ಯಾವ್ದಿದೆ ಅಂತಂದ್ರೆ ಅದು HR ಮಾತ್ರ. ಇಂಡಿಯಾದಲ್ಲೇ ಎವರ್ಗ್ರೀನ್ ಜಾಬ್ ಓಪನಿಂಗ್ಸ್ ಅಂದ್ರೆ ಅದು ಅಕೌಂಟ್ಸ್. ಫಸ್ಟ್ ಪ್ಲೇಸ್ ಅಲ್ಲಿ ಅಕೌಂಟ್ಸ್ ಬರುತ್ತೆ, ಸೆಕೆಂಡ್ ಪ್ಲೇಸ್ ಅಲ್ಲೇ HR ಬರುತ್ತೆ. ಅಂದ್ರೆ HR ಯಾವಾಗ್ಲೂ ಎವರ್ಗ್ರೀನ್ ಫೀಲ್ಡ್ ಕೂಡ. ಆಮೇಲೆ ಯೂನಿವರ್ಸಲ್ ಫೀಲ್ಡ್ ಅಂದ್ರೆ ನೀನು ಒಬ್ಬ HR ಅಂತಂದ್ರೆ ನೀನು ಗಾರ್ಮೆಂಟ್ಸ್ ಅಲ್ಲೂ ಕೆಲಸ ಮಾಡ್ಬೋದು, ಸಾಫ್ಟ್ವೇರ್ ಕಂಪ್ನಿಯಲ್ಲೂ ಕೆಲಸ ಮಾಡ್ಬೋದು, ಆಟೋಮೊಬೈಲ್ ಕಂಪ್ನಿಯಲ್ಲೂ ಮಾಡ್ಬೋದು, ಇಂಜಿನಿಯರಿಂಗ್ ಕಂಪ್ನಿಯಲ್ಲೂ ಮಾಡ್ಬೋದು. ಇದು ಮ್ಯಾನೇಜ್ಮೆಂಟ್ ಕೋರ್ಸ್ ಆಗಿರೋದ್ರಿಂದ ಎಲ್ಲ ಇಂಡಸ್ಟ್ರಿಯಲ್ಲೂ ಸೇಮ್ ಇರುತ್ತೆ. ಮತ್ತೆ ನಾವು ಕೊಡೋ ಟ್ರೈನಿಂಗು ಇಡೀ ಇಂಡಿಯಾದಲ್ಲೇ ಸೇಮ್ ಇರುತ್ತೆ. ಅಂದ್ರೆ ನೀವು ಇಲ್ಲೇನ್ ಕಲ್ತಿದ್ದೀರಲ್ಲ, ನಾವು ಕಲ್ಸ್ಕೊಡ್ತೀವಲ್ಲ, ಅದನ್ನ ನೀವು ಡೆಲ್ಲಿಯಲ್ಲೂ ವರ್ಕ್ ಮಾಡ್ಬೋದು. ಇದು ಸೇಮ್ ನಾವೇನ್ ಹೇಳ್ಕೊಟ್ಟಂಗೆ ಮುಂಬೈಯಲ್ಲೂ ಮಾಡ್ಬೋದು, ಕೋಲ್ಕತ್ತಾದಲ್ಲೂ ಮಾಡ್ಬೋದು, ಚೆನ್ನೈಯಲ್ಲೂ ಮಾಡ್ಬೋದು, ಕನ್ಯಾಕುಮಾರಿಯಲ್ಲೂ ಮಾಡ್ಬೋದು, ಜಮ್ಮು ಕಾಶ್ಮೀರದಲ್ಲೂ ಮಾಡ್ಬೋದು. ಮತ್ತೆ ವೆರಿ ಇಂಪಾರ್ಟೆಂಟ್ಲಿ ನಾವಿಲ್ಲಿ ಏನು HR ಅಂತ ಹೇಳ್ಕೊಡ್ತೀವಲ್ಲ ಪ್ರಾಕ್ಟಿಕಲ್ಲು, ಅದು ಎಲ್ಲ ಇಂಡಸ್ಟ್ರಿಗೂ ಸೇಮ್ ಇರುತ್ತೆ. ನೀವು ಸಾಫ್ಟ್ವೇರ್ ಕಂಪ್ನಿಗೆ ಹೋಗಿ ನಾವು ಹೇಳ್ಕೊಟ್ಟಿರೋ ಥರನೇ HR ಕೆಲಸ ಮಾಡಬೇಕು. ನೀವು ಗಾರ್ಮೆಂಟ್ಸ್ಗೆ ಹೋಗ್ಲಿ, ಆಟೋಮೊಬೈಲ್ಗೆ ಹೋಗ್ಲಿ, ಇಂಜಿನಿಯರಿಂಗ್ ಕಂಪ್ನಿಗೆ ಹೋಗ್ಲಿ, ನಾವು ಹೇಳ್ಕೊಟ್ಟಂಗೆ HR ಇರುತ್ತೆ. HR ಯಾವಾಗಲೂ ಸೇಮ್. ಇಡೀ ಇಂಡಿಯನ್ ಲೇಬರ್ ಲಾ ಏನಿದೆಯಲ್ಲ ಅದ್ರ ಮೇಲೆ ನಾವು HR ಎಲ್ಲ ಫಂಕ್ಷನ್ ಮಾಡ್ತೀವಿ. ಸೊ ಇದನ್ನ ನಾವು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀವಿ. ಬಟ್ ಇದನ್ನ ಸೋಷಿಯಲ್ ಸರ್ವಿಸ್ ಅನ್ನೋ ಭಾವನೆ ಇಟ್ಕೊಂಡು ನಾವು ಮಾಡ್ತಾ ಇದ್ವಿ. ಇದು ಮನಿ ಮೇಕಿಂಗ್ ಬಿಸ್ನೆಸ್ ಅಲ್ಲ. ಅದಕ್ಕೆ ನಾವು ಇಷ್ಟು ಕಡಿಮೆ ಫೀಸ್ನ 1 ಮಂತಿಗೆ ನಾವು ತಗೊಳ್ತೀವಿ.